ಸ್ನೇಹಿತರೆ ನಮಸ್ಕಾರ. ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ. ಏನು ಊರುಗಳಲ್ಲಿ ಸ್ವತಂತ್ರ ಪೂರ್ವಕ್ಕೆ ಮುಂಚೆಯಿಂದ ಸೇದು ಬಾಯಿಗಳು ಅನ್ನೋದಿತ್ತು. ಸೊ ಆ ಸೇದು ಬಾಯಿಗಳ ಬಗ್ಗೆ ಎಲ್ಲ ಈ ಊರುಗಳಿಂದ ಎಲ್ಲ ಒಂದ್ ಕಡೆ ಹೋಗಿ ನೀರು ಎತ್ಕೊಂಡ್ ಬರ್ತಾ ಇದ್ರು. ಯಾವ ಊರಕ್ಕೆಲ್ಲ ಒಂದು ಸೇದು ಬಾಯಿ ಅನ್ನೋದಿತ್ತು. ಸೊ ಆ ಸೇದು ಬಾಯಿಗಳೀಗ ಕಣ್ಮರಿಯಾಗಿ ಹೋಗಿದೆ. ಕೋಲಾರದ ಕಸಬಾ ಹೋಬಳಿ ದೊಡ್ಡಾಸರದಲ್ಲಿ ಇದೇ ರೀತಿ ಒಂದು ಸೇದು ಬಾವಿ ಇತ್ತು, ಈಗಲೂ ಇದೆ. ಅದು ಸರ್ಕಾರಿ ಜಾಗದಲ್ಲಿ ಇತ್ತು. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಫಸ್ಟ್ ಸೇದು ಬಾಯಿ ಬಗ್ಗೆ ತಿಳ್ಕೊಳ್ಳೋಣ. ಮೊದಲ ಕಾಲದಲ್ಲಿ ಯಾವ ಊರಲ್ಲೂ ಬೋರ್ವೆಲ್ ಇರಲಿಲ್ಲ. ಸೊ ಆ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಸೇದು ಬಾಯಿಗಳು ಅಂತೇಳಿ ಊರಿಗೆ ಒಂದ್ ಕಡೆ ಬಾವಿ ಆಗದ್ಬಿಟ್ಟು ಆ ಬಾವಿಯಿಂದಾನೇ ಎಲ್ಲಾ ಊರಿನ ಜನ ಬಂದು ಅಲ್ಲಿ ನೀರ್ ಎತ್ಕೊಂಡು ಹೋಗಿ ನೀರ್ ಕುಡಿಯುವಂತ ವ್ಯವಸ್ಥೆ ಊರುಗಳಲ್ಲಿತ್ತು. ಸೊ ಈ ತರದ್ದು ಈಗ ದೊಡ್ಡಾಸಳದಲ್ಲಿ ಒಂದು ಸೇದು ಬಾಯಿ ಅನ್ನೋದಿತ್ತು ಮೊದಲು. ಈಗಲೂ ಇದೆ. ಅದು ಸರ್ಕಾರಿ ಜಾಗದಲ್ಲಿ. ಅದನ್ನ ಈ ಗ್ರಾಮ ಪಂಚಾಯತಿ ಮೆಂಬರ್ಗಳು ಸೇರ್ಕೊಂಡು ಏನ್ ಮಾಡಿದ್ದಾರೆ, ಯಾರೋ ಒಬ್ಬರ ಹೆಸರಿಗೆ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಈಗ XYZ ಮುನಿಯಪ್ಪನೋ ತಿಮ್ಮಪ್ಪನೋ ಯಾರೋ ಒಬ್ಬರ ಹೆಸರಿಗೆ ಮಾಡ್ಬಿಟ್ಟಿದ್ದಾರೆ ಜಾಗನ, ಸರ್ಕಾರಿ ಜಾಗನ ಒಬ್ಬರ ಹೆಸರಿಗೆ ಮಾಡ್ಬಿಟ್ಟಿದ್ದಾರೆ. ಅದು ಕ್ರಮೇಣವಾಗಿ ಜನಕ್ಕೆ ಗೊತ್ತಾಗಿದೆ. ಸೊ ಜನಕ್ಕೆ ಗೊತ್ತಾದ್ಮೇಲೆ ಏನ್ ಮಾಡಿದ್ದಾರೆ, ಜನದಲ್ಲಿ ಯಾರೋ ಒಬ್ರು XYZ ಶಂಕರಣ್ಣನೋ ತಿಮ್ಮಣ್ಣನೋ ಯಾರೋ ಒಬ್ರು ಹೋಗಿ ಯಾಕಪ್ಪ ಈ ತರ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಸೊ ಇದು ಕೇಳಿದ ತಕ್ಷಣ ಏನ್ ಮಾಡಿದಾರೆ, ಇಲ್ಲಪ್ಪ ನಾವು ರದ್ದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಇದ್ರಲ್ಲಿ ಹಾಕ್ತೀನಿ, ರದ್ದು ಮಾಡಿಲ್ಲ. ಇದರಲ್ಲಿ ಬರೀ ಅಧ್ಯಕ್ಷರ ಕೈಲಿ ಸೈನ್ ಮಾಡಿಸಿದ್ದಾರೆ, PDO ಕೈಲಿ ಸೈನ್ ಹಾಕ್ಸಿಲ್ಲ. ಸೊ ಲಾಗ್ ಬುಕ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ, ನೋಡಪ್ಪ ಹೊಡೆದಾಕಿದ್ದೀನಿ, ಅವ್ರಿಗೆ ಯಾವ್ದೇ ರೀತಿ ಇದ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೊಡೆದಾಕಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಕೇಸ್ ಹಾಕ್ಸ್ಬಿಡ್ತಾರೆ. ಸೊ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಇವ್ರ ಕಡೆನೂ ಚೆನ್ನಾಗಿರ್ಬೇಕು, ಅವ್ರ ಕಡೆನೂ ಚೆನ್ನಾಗಿರ್ಬೇಕು. ಇವ್ರು ಕೇಸ್ ಹಾಕ್ಸ್ಬಿಟ್ಟಿದ್ದಾರೆ. ಯಾರ ಕೈಲಿ ಯಾರಿಗೆ ಹೆಸರು ಮಾಡಿಕೊಟ್ಟಿದ್ದಾರೋ ಅವ್ರ ಹೆಸರಿಂದ ಕೇಸ್ ಹಾಕ್ಸ್ಬಿಟ್ಟಿದ್ದಾರೆ. ಸೊ ಇವರು ಯಾರು ಕೇಳಿದಾರಲ್ಲ ಅವರು ಕೇಸ್ ಹಾಕ್ಸೋ ತರ ಮಾಡಿದ್ದಾರೆ. ಸೊ ರಿಟರ್ನ್ ಕೇಸ್ ಹಾಕಿ ಇವ್ರು ಜಗಳ ಆಡ್ಬೇಕು. ಯಾರೋ ಜನಸಾಮಾನ್ಯರು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಜನಸಾಮಾನ್ಯರಿಗೆ ಯಾವ ರೀತಿ ಒಂದು ತೊಂದರೆಗಳು ಕೊಡ್ತಾರೆ, ಊರಲ್ಲಿ ಒಬ್ರೊಬ್ರ ಮಧ್ಯೆ ಜಗಳನ ಉಂಟು ಮಾಡ್ತಾರೆ ನೋಡಿ. ಇವತ್ತು ಅದು ಸಾರ್ವಜನಿಕರ ಜಾಗ. ಯಾವುದು ದೊಡ್ಡಾಸಳದಲ್ಲಿ ಇರತಕ್ಕಂತ ಒಂದು ಸೇದು ಬಾಯಿ ಸಾರ್ವಜನಿಕರ ಜಾಗ. ಸೊ ಆ ಜಾಗನ ಯಾರಿಗೋ ಒಬ್ರಿಗೆ ಹೆಸರು ಮಾಡೋದು, ಅವ್ರಿಗೆ ಇನ್ನೊಬ್ರ ಕೈಲಿ ಕೇಸ್ ಹಾಕ್ಸೋದು, ಇವ್ರ ಮೇಲೇನು ಕೇಸ್ ಹಾಕೋದು, ಈ ರೀತಿ ಅವರವರಲ್ಲೇನೆ ಒಳಜಗಳ ಮಾಡೋದು. ಸೊ ಈ ರೀತಿ ಇರ್ತಾರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ತರದನ್ನೆಲ್ಲ ಪ್ರಶ್ನೆ ಮಾಡೋರಾಗ್ಬೇಕು. ಯಾಕೆಂತಂದ್ರೆ ಸರ್ಕಾರಿ ಜಾಗನ ಉಳಿಸ್ಬೇಕು, ಏನೋ ಸರ್ಕಾರಿ ಕೆಲಸಗಳಿಗಾಗಂತ ಒಂದು ಇದಕ್ಕೆ ಉಪಯೋಗಿಸ್ಕೊಳ್ಬೇಕು. ಸ್ವತಂತ್ರ ಪೂರ್ವದಿಂದ ಏನು ಕುಡಿಯೋ ನೀರಿಗಾಗಿ ಇಟ್ಟಿರ್ತಕ್ಕಂಥ ಒಂದು ಬಾವಿಗಳನ್ನ ಸಂರಕ್ಷಣೆ ಮಾಡಬೇಕು. ಯಾಕೆಂತಂದ್ರೆ ಆ ಕುರುಹುಗಳಿದ್ರೇನೆ ಮುಂದಿನ ದಿನಗಳಲ್ಲಿ ಒಂದು ಏನು ಹಳೇದನ್ನ ನೆನಪಿಗಾಗಿ ಇಟ್ಕೋಬೇಕು. ಊರಲ್ಲಿ ಯಾವುದೇ ರೀತಿ ಈ ತರ ಒಂದು ಅಹಿತ ಘಟನೆ ಆದ್ರೆ ದಯವಿಟ್ಟು ಎಲ್ಲರೂ ಪ್ರಶ್ನೆ ಮಾಡೋರಂತಾರಾಗ್ಬೇಕು. ಈ ರೀತಿ ಪ್ರತಿ ಊರಲ್ಲೂ ನಡೀತಾ ಇರ್ತದೆ. ದಯವಿಟ್ಟು ಪ್ರಶ್ನೆ ಮಾಡುವಂತಾಗಿ ಹಾಗೇನೆ ಸರಿಯಾದ ಒಂದು ವ್ಯವಸ್ಥೆನ ಆಯ್ಕೆ ಮಾಡಿ. ಯಾಕಂದ್ರೆ ನಿಮ್ಮಲ್ಲೇ ಜಗಳ ಮಾಡುವಂತ ವ್ಯವಸ್ಥೆ ನಿಮ್ಮಲ್ಲೇ ನೋಡಿ. ಲಾಗ್ ಬುಕ್ ಅಲ್ಲಿ ಹೊಡೆದಿದ್ದೀನಿ ಅಂತಾರೆ, ಲಾಗ್ ಬುಕ್ ಅಲ್ಲಿ ಹೊಡೆದಿಲ್ಲ, ಏನು ಹೊಡೆದಿಲ್ಲ. ದಯವಿಟ್ಟು ಇದನ್ನ ಪ್ರತಿಯೊಬ್ರು ಪ್ರಶ್ನೆ ಮಾಡ್ಬೇಕು. ಅಕ್ಕಪಕ್ಕದಲ್ಲಿರೋರು ಸರ್ಕಾರಿ ಜಾಗನ ಸರ್ಕಾರಿ ಜಾಗ ತರನೇ ಉಳಿಸಿ. ಯಾರೋ ಒಬ್ರು ಸುತ್ತಾಗೋದು ಬೇಡ. ನಿಮ್ಮಲ್ಲೇ ಜಗಳ ಇಡ್ತಾರೆ.